ಮಾರ್ಕೆಟ್ ಈಗ ಓಪನ್ ಮಾಡಿರೋದು ನಾನು ಇವತ್ತು 967 ರೂಪಾಯಿ ಲಾಸ್ ಆಗಿದೆ. ಟೋಟಲ್ ಎಷ್ಟು ಟ್ರೇಡ್ ತಗೊಂಡಿದ್ದೀನಿ ಅಂದರೆ 1 2 3 4 ಟ್ರೇಡ್ ತಗೊಂಡಿದ್ದೀನಿ. ಸೊ ಇದು 4ನೇ ಟ್ರೇಡಲ್ಲಿ ನನಗೆ ರಿಕವರಿ ಆಗಿತ್ತು. ರಿಕವರಿ ಆದ್ರೂ ನಾನು ಸ್ಟಾಪ್ ಲಾಸ್ ತಗೊಂಡಿದ್ದೀನಿ. ಟ್ರೇಡ್ ಸೆಟಪ್ ಹೇಳ್ಬಿಡ್ತೀನಿ. ನಾನು ಸಿ ತಗೊಂಡಿದ್ದೆ. ಮಾರ್ಕೆಟ್ ಓಪನಿಂಗಲ್ಲಿ ಫಾಲ್ ಆಗಿದೆ. ಇಲ್ಲೊಂದು ಸ್ಟ್ರೆಂತ್ ಇತ್ತು. ಓಕೆ, ನಂದು ಪ್ಯಾಟ್ರನ್ ಸದ್ಯಕ್ಕೆ ಇವಾಗಿಲ್ಲ, ಲಾಸ್ ಆಗಿರೋದು ಹೇಳ್ತೀನಿ. ಸೊ ಇಲ್ಲೊಂದು ಸ್ಟ್ರೆಂತ್ ಇತ್ತು. ಈ ಸ್ಟ್ರೆಂತಲ್ಲಿ ನಾನು ಫಸ್ಟ್ ಎಂಟ್ರಿ ಬಂದ್ಬಿಟ್ಟು ಇಲ್ಲಿ ಕೊಟ್ಟಿದ್ದೆ. ಸ್ಟಾಪ್ ಲಾಸ್ ಇಟ್ಟಾಯ್ತು. ಎಷ್ಟು ಪಾಯಿಂಟು? 5 ಪಾಯಿಂಟ್ಸು. ಒಂದು ಎಸ್ ಎಲ್ ಇಟ್ಟಾಯ್ತಾ. ಸೆಕೆಂಡ್ ಎಂಟ್ರಿ ಬಂದ್ಬಿಟ್ಟು ಇಲ್ಲಿ ಕೊಟ್ಟಿದ್ದೆ. ಸೊ ಇದು ಅಷ್ಟೇ ಸೇಮ್ ಪ್ಯಾಟ್ರನ್ನು. ನನಗೆ ಇಲ್ಲಿ ಇನ್ನೊಂದು ಸ್ಟ್ರೆಂತ್ ಫಾರ್ಮ್ ಆಗಿತ್ತು. ಫಾರ್ ಎಕ್ಸಾಂಪಲ್ ಆ ಸ್ಟ್ರೆಂತ್ ನಿಮಗೆ ಆಮೇಲೆ ಹೇಳ್ಕೊಡ್ತೀನಿ. ಈ ಥರದೊಂದು ಸ್ಟ್ರೆಂತ್ ಫಾರ್ಮ್ ಆಗಿತ್ತು. ಸೊ ಈ ಸ್ಟ್ರೆಂತಲ್ಲಿ ನಾನು ಸೆಕೆಂಡ್ ಎಂಟ್ರಿ ಕೊಟ್ಟೆ. ಇದು ಎಸ್ ಎಲ್ ಇಟ್ಟಾಯಿತು. ಅದು ಎಸ್ ಎಲ್ ಇಲ್ಲಿ ಇಟ್ಟಾಗಿದೆ ನೋಡಿ. ಇದು 5 ಪಾಯಿಂಟ್ಸು. ಟೋಟಲ್ 10 ಪಾಯಿಂಟ್ಸ್ ಲಾಸ್ ಆಯಿತಾ. ಅದಾದಮೇಲೆ ಇಲ್ಲೊಂದು ಎಂಟ್ರಿ ಕೊಟ್ಟೆ. ಇಲ್ಲೇನಕ್ಕೆ ಅಂದರೆ ನನಗೆ ಇಲ್ಲೊಂದು ಸ್ಟ್ರೆಂತ್ ಫಾರ್ಮ್ ಆಗಿತ್ತು. ಸೊ ನಾನು ಇಲ್ಲಿ ಎಂಟ್ರಿ ಕೊಟ್ಟೆ. ಈ ಕ್ಯಾಂಡಲಲ್ಲ 2 ಮಿನಿಟ್ಸ್ ಕ್ಯಾಂಡಲಲ್ಲಿ ಎಂಟ್ರಿ ಕೊಟ್ಟೆ. ಆ್ಯಕ್ಚುಲಿ ನಾನು ಎಂಟ್ರಿ ಮಾರ್ಕ್ ಮಾಡಿದ್ದೆ. ಎಂಟ್ರಿಲಿ ಲಿಮಿಟ್ ಆರ್ಡ್ರ್ ಹೊಡೆದಿದ್ದೆ. ಅದು ಪಟ್ ಅಂತ ಅರ್ಲಿ ತೊಗೊಂಡ್ಬಿಡ್ತು. ನನ್ನ ಎಂಟ್ರಿ ಬಂದ್ಬಿಟ್ಟು ಆ್ಯಕ್ಚುಲಿ ಇಲ್ಲಿ ತೊಗೊಬೇಕಿತ್ತು, ಆದರೆ ಈ ಕ್ಯಾಂಡಲಲ್ಲಿ ತೊಗೊಂತು. ನಾನು 164.20 ಅಂತ ಹೊಡೆದ್ಬಿಟ್ಟು ಹಿಂಗೆ ಹೊಡೆದೆ. ಮಾರ್ಕೆಟ್ ವ್ಯಾಲ್ಯೂ ತೊಗೊಂತು. ಸೊ ಅದಕ್ಕೋಸ್ಕರ ಎಂಟ್ರಿ ತೊಗೊಂತು. ಸೊ ಇಲ್ಲಿ ತೊಗೊಂತು. ಸ್ಟಾಪ್ ಲಾಸ್ ಇಷ್ಟೇ ನಂದು. ಸ್ಟಾಪ್ ಲಾಸ್ ಏನು ಮ್ಯಾನಿಪುಲೇಟ್ ಮಾಡೋಕ್ಕೋಗಿಲ್ಲ. ನಂದು ಸ್ಟಾಪ್ ಲಾಸ್ ಬಂದ್ಬಿಟ್ಟು 3ನೇ ಸ್ಟಾಪ್ ಲಾಸ್ ಇಲ್ಲಿ ಇಟ್ಟಾಗಿದೆ. ಇದರಲ್ಲಿ ಇಟ್ಟಾಗಿದೆ. ಎಕ್ಸಿಟ್ ಎಲ್ಲಾಗಿದ್ದೀನಿ ನೋಡಿ. ಈ ಕ್ಯಾಂಡಲಲ್ಲಿ ಎಕ್ಸಿಟ್ ಆಗಿದ್ದೀನಿ. ಈ ಕ್ಯಾಂಡಲ್ ಎಕ್ಸಿಟ್ ಆದಮೇಲೆ ನನಗೆ ಇಲ್ಲೊಂದು ಪ್ಯಾಟ್ರನ್ ಫಾರ್ಮ್ ಆಯಿತು. ಸೊ ಬೇಸ್ಡ್ ಆನ್ ಆ ಪ್ಯಾಟ್ರನ್ ಮೇಲೆ ನಾನು ಎಂಟ್ರಿ ಕೊಟ್ಟೆ. ಪ್ಯಾಟ್ರನ್ ಬಂದ್ಬಿಟ್ಟು ಸಿಂಪಲ್ ಫೇರ್ ವ್ಯಾಲ್ಯೂ ಗ್ಯಾಪ್. ಏನಕ್ಕೆ ನಾನು ಇಲ್ಲಿ ಎಂಟ್ರಿ ಕೊಟ್ಟೆ ಅಂದರೆ ಈ ಕ್ಯಾಂಡಲಲ್ಲಿ ಎಂಟ್ರಿ ಕೊಟ್ಟೆ. ದಟ್ ಮೀನ್ಸ್ ಇಲ್ಲಿ ಈ ಕ್ಯಾಂಡಲಲ್ಲಿ ಎಂಟ್ರಿ ತೊಗೊಂತು. ಫೇರ್ ವ್ಯಾಲ್ಯೂ ಗ್ಯಾಪ್ ಎಂಟ್ರಿ. ಟಾರ್ಗೆಟ್ ಬಂದ್ಬಿಟ್ಟು ಹಿಟ್ಟಾಗಿದೆ ಟಾರ್ಗೆಟು, ಬಟ್ ನಾನು ಎಕ್ಸಿಟ್ ಆಗಿಲ್ಲ. ಏನಕ್ಕೆ ಅಂದರೆ ಅದು ನಂದು ಫೇರ್ ವ್ಯಾಲ್ಯೂ ಗ್ಯಾಪ್ ಎಂಟ್ರಿ. ಓಕೆ, ವ್ಯಾಲಿಡೇಷನ್ನೇ, ಬಟ್ ನಾನಲ್ಲಿ ಸ್ಯಾಟಿಸ್ಫೈ ಲೆವೆಲ್ ಆಗಿರುವಂಥ ಒಂದು ಎಂಟ್ರಿ ತೊಗೊಂಡಿಲ್ಲ. ಇಲ್ಲಿ ನಾನು ಟ್ರಯಾಂಗಲ್ ಪ್ಯಾಟ್ರನ್ ಫಾರ್ಮ್ ಮಾಡಿಕೊಂಡೆ. ಆಫ್ಟರ್ ಟ್ರಯಾಂಗಲ್ ಪ್ಯಾಟ್ರನ್ ಬ್ರೇಕ್ಔಟ್ ಆದಮೇಲೆ ಇದು ನನ್ನ ಎಂಟ್ರಿ, ಇದು ನನ್ನ ಎಕ್ಸಿಟ್. ನಾನು ಎಂಟ್ರಿ ಆಲ್ರೆಡಿ ಕೊಟ್ಬಿಟ್ಟಿದೆ. ಸೊ ಇದು ನನ್ನ ಪ್ಯಾಟ್ರನ್ನ ನಾನು ಫಾಲೋ ಅಪ್ ಮಾಡ್ತಾಯಿತ್ತು. ಎಲ್ಲ ಕ್ಲೀನಾಗಿ ಮಾರ್ಕ್ ಮಾಡಿಟ್ಟಿದ್ದೆ. ಪಟ್ ಅಂತ ಹೋಗ್ಬಿಟ್ಟಿದೆ. ನೋ ಪ್ರಾಬ್ಲಮ್. ಇದು ನನ್ನ ಟಾರ್ಗೆಟ್. ಸೊ ಸ್ಟಾಪ್ ಲಾಸ್ ಇಟ್ಟಾಗಿದೆ. ನಾನು ಕರೆಕ್ಟಾಗಿ ಸ್ಟಾಪ್ ಲಾಸ್ ತೊಗೊಂಡಿದ್ದೀನಿ. ಸೊ ಓವರಾಲ್ ನಾನು 4 ಟ್ರೇಡನ್ನು ತೊಗೊಂಡಿದ್ದೀನಿ. 4 ಟ್ರೇಡಲ್ಲಿ ನನ್ನ ಲಾಸಸ್ ಈ ಥರ ಇದೆ. ಇದು ಸ್ಟಾಪ್ ಲಾಸ್ ಲಿಮಿಟಲ್ಲಿ ಎಕ್ಸಿಟು. ಇದು ಅಷ್ಟೇ. ಲಾಸ್ಟ್ ಟ್ರೇಡಲ್ಲಿ ನನಗೆ ಪ್ರಾಫಿಟ್ ಬಂದಿತ್ತು. ಎಷ್ಟು ಪ್ರಾಫಿಟ್ ಬಂದಿತ್ತು ಅಂದರೆ ಅರೌಂಡ್ 26 ಪಾಯಿಂಟ್ಸ್ ಬಂದಿತ್ತು. ಬಟ್ ನಾನು ಎಕ್ಸಿಟ್ ಆಗಿಲ್ಲ. ಏಕೆ ಅಂದರೆ ನನ್ನ ಒಂದು ಸೆಟಪ್ ಎಕ್ಸಿಟ್ ಬಂದ್ಬಿಟ್ಟು ಈ ಲೆವೆಲ್ ಇದೆ. ಸೊ ಈ ಲೆವೆಲಲ್ಲಿ ನಾನು ಎಕ್ಸಿಟ್ ಆಗಬೇಕಿತ್ತು. 180, 190, 198. ಸೊ ಅದಕ್ಕೋಸ್ಕರ ನಾನು ಎಕ್ಸಿಟ್ ಆಗಿಲ್ಲ. ಮಾರ್ಕೆಟ್ ಕನ್ಸಾಲಿಡೇಷನ್ ಆಗಿ ಟಾರ್ಗೆಟ್ ಹಿಟ್ಟಾಗುತ್ತೆ ಅಂತ ಅಂದ್ಕೊಂಡೆ. ಬಟ್ ನಂಗೆ ಸ್ಟಾಪ್ ಲಾಸ್ ಹಿಟ್ಟಾಗಿದೆ. ನನ್ನ ಓವರಾಲ್ ಲಾಸ್ ಬಂದ್ಬಿಟ್ಟು 967 ರೂಪೀಸ್. ಇದು ಡೇ 2.